ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವರ್ಷ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಆಸೆ ಕನಸೆಲ್ಲನೂ ಈಡೇರಿಸಲಿ, ಜೊತೆಗೆ ಆಯಸ್ಸು ಆರೋಗ್ಯನೂ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಜಾನ್ವರಿ 1 ಎಲ್ರಿಗೂ ಆರಾಮಾಗಿ ದಿನ ಶುರು ಆಗಿದೆ, ಆರಾಮಾಗಿ ಮೂವ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನಾನು ಡಿಸೆಂಬರ್ 31 ವರ್ಷದ ಕೊನೆಯ ದಿನ ಮತ್ತು ವರ್ಷದ ಮೊದಲನೇ ದಿನ, ಡಿಸೆಂಬರ್ 31 ಮತ್ತು ಜಾನ್ 1 ಎರಡೂ ದಿನದನ್ನು ಮ್ಯಾಕ್ಸಿಮಮ್ ತುಂಬ ಲಾಂಗ್ ಆಗಿ 1 ಅವರ್ ರೆಕಾರ್ಡ್ ಆಗಿತ್ತು. ಅದನ್ನು ನಾನು ಮ್ಯಾಕ್ಸಿಮಮ್ 15 ಮಿನಿಟ್ಸ್ಗೆ ಫಾಸ್ಟ್ ಮಾಡಿಕೊಂಡು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ, ನಾನು ಇಷ್ಟು ವರ್ಷದಲ್ಲಿ ಒಂದು ಸಲಿಗೂ ಹೊಸ ವರ್ಷ ಅಂತ ಸೆಲೆಬ್ರೇಷನ್ ಮಾಡಿಲ್ಲ. ನನಗೆ ಯುಗಾದಿ ಹಬ್ಬನೇ ನಮ್ಮ ಇಯರು, ನಮ್ಮದು ವರ್ಷಾರಂಭ ಅನ್ನೋ ಮೈಂಡ್ಸೆಟ್ಟು, ಮತ್ತು ಹೊಸ ವರ್ಷನ ಸಪ್ರೇಟಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ನನಗೆ ಇಷ್ಟು ದಿನದಲ್ಲಿ ಒಂದು ಸಲಗೂ ಬಂದಿಲ್ಲ. ನಾರ್ಮಲ್ ದಿನನಿತ್ಯದ್ದು ಹೇಗೆ ಕಳೀತಾ ಇತ್ತು ಅದೇ ರೀತಿ ದಿನನ ಕಳಿಬೇಕು, ಬೇರೆ ಚೇಂಜಸ್ ಆಗಬಾರ್ದು ಎಕ್ಸ್ಟ್ರಾ ಅನ್ನೋ ಒಂದು ನಾರ್ಮಲಾಗಿ ಯೋಚನೆ ಮಾಡ್ಕೊಂಡು ನನ್ನ ಲೈಫ್ ಲೀಡ್ ಮಾಡಿದವಳು. ಬಟ್ 2024 ನನಗೆ ತುಂಬಾ ವರ್ಸ್ಟ್ ಆಗಿತ್ತು. ಅದು ಎಷ್ಟು ಮಟ್ಟಿಗೆ ವರ್ಸ್ಟ್ ಆಗಿತ್ತು ಅಂತಂದರೆ ತುಂಬಾ ಹೆಲ್ತ್ ಇಶ್ಯೂಸ್ ಅಂತೂ ನನಗೆ ತುಂಬ ಆಯಿತು 24ಅಲ್ಲಿ. ನನ್ನೊಬ್ಬಳಿಗೆ ಅಂತಲ್ಲ, ನನ್ನ ಫ್ಯಾಮಿಲಿಲೂ ಕೂಡ. ಮತ್ತು ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ ತುಂಬ ಆಯಿತು. ಇಷ್ಟು ವರ್ಷದಲ್ಲೂ ಸಣ್ಣ ಪುಟ್ಟ ಆಗಿದೆ ಹೋಗಿದೆ, ಬಟ್ 24ಅಲ್ಲಿ ಆಗಿರುವಂಥ ಅಪ್ಸ್ ಆ್ಯಂಡ್ ಡೌನ್ಗಳು ನನಗೆ ತುಂಬ ಜಾಸ್ತಿ. ನನಗೆ ಗೊತ್ತಿಲ್ಲ 2024 ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ, ಎಷ್ಟು ಜನಕ್ಕೆ ಚೆನ್ನಾಗಿಲ್ಲ ಅಂತ. ಆದರೆ ಚೆನ್ನಾಗಿಲ್ಲ ಅಂತ ಅನ್ನೋದು ಮಾತ್ರ ನನಗೆ ಮಾತ್ರ 2024 ತುಂಬ ಅಂದರೆ ತುಂಬಾ ವರ್ಸ್ಟ್ ಆಗಿತ್ತು. ಸೊ ಅದನ್ನು ಕಳೆದಿದ್ದೀನಿ ಈಗ. ಸೊ ಹಾಗಾಗಿ 25ನ ನಾನು ಬರಮಾಡ್ಕೋಬೇಕು ಅನ್ನೋ ಒಂದು ಯೋಚನೆಯಿಂದ ಖುಷಿಯಾಗಿ ಒಂದು ಹಬ್ಬದ ವಾತಾವರಣನ ಕ್ರಿಯೇಟ್ ಮಾಡಿಕೊಂಡು ನನ್ನ ದಿನನ ಶುರು ಮಾಡಬೇಕು, ವರ್ಷನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಈ ಸಲ ಸೆಲೆಬ್ರೇಷನ್ ಮಾಡಿದೆ. ಬಟ್ ಸೆಲೆಬ್ರೇಷನ್ ಅಂತಂದರೆ ನಾನೇನು ಹೊರಗಡೆ ಹೋಗೋದಾಗಲಿ ಈ ಥರದ್ದೆಲ್ಲ ಅಲ್ಲ. ಬಟ್ ಮುಂಚೆ ಹೇಳಿದ್ನಲ್ಲ, ನಾನು ಕೇಕ್ ಕಟ್ಟಿಂಗ್ ಅಂತಾಗಲಿ, ದೇವಸ್ಥಾನಕ್ಕೆ ಹೋಗೋದಾಗಲಿ, ಹೊಸ ವರ್ಷ ಅಂತ ಏನೋ ಪೂಜೆ ಮಾಡೋದಾಗಲಿ ಮಾಡ್ತಿರ್ಲಿಲ್ಲ. ಬಟ್ ಈ ಸಲ ನಾನು ಹಿಂದಿನ ದಿನ ಡಿಸೆಂಬರ್ 31 ಎಷ್ಟಾಗುತ್ತೆ ಅಷ್ಟೆಲ್ಲ ಡೀಪ್ ಕ್ಲೀನಿಂಗ್ ಅಂತೂ ಮಾಡಿಲ್ಲ ಮನೇನ. ನಾನು ಸಿಂಪಲ್ಲಾಗಿ ಮನೇನ ಕ್ಲೀನ್ ಮಾಡಿಕೊಂಡು ಏನು ಬೆಡ್ಶೀಟ್ಗಳು, ಸೋಫಾ ಕವರೆಲ್ಲ ತೆಗಿಬೇಕಾಗಿತ್ತು ಅದನ್ನೆಲ್ಲ ನಾನು ರಿಮೂವ್ ಮಾಡಿ ಬೇರೆದಾಕಿ, ಅದಾದಮೇಲೆ ವಾಷಿಂಗ್ ಮಿಷಿನ್ಗೆ ಅದನ್ನು ರನ್ ಮಾಡೋಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೊರಗಡೆನೂ ಹೋಗಿ ಬಂದು ಅದಾದಮೇಲೆ ಕಂಪ್ಲೀಟಾಗಿ ಬಟ್ಟೆ ಎಲ್ಲ ಡ್ರೈ ಮಾಡಲಿಕ್ಕೆ ಟೆರೇಸ್ ಮೇಲೆ ಹಾಕಿದೆ. ದೆನ್ ಅದಾದಮೇಲೆ ನಾನು ಮನೆ ಒರೆಸಿ ಕ್ಲೀನ್ ಮಾಡಿಕೊಂಡು ಮ್ಯಾಟ್ಗಳನ್ನೆಲ್ಲ ಚೇಂಜ್ ಮಾಡಿ ಅದ್ರ ಕೆಲಸನೂ ಕಂಪ್ಲೀಟಾಗಿ ಮುಗಿಸ್ಕೊಂಡೆ. ಇಲ್ಲಿ ಟೆರೇಸ್ ನೀವು ನೋಡ್ತಾ ಇರ್ಬೋದು, ತುಂಬಾ ಗಲೀಜಾಗಿದೆ. ಬಟ್ ನನಗೆ ಟೈಮ್ ಸಿಕ್ಕಿಲ್ಲ. ನನಗೆ ಹೇಳ್ದಾಗೆ ಹೆಲ್ತ್ ತುಂಬ ಅಪ್ಸೆಟ್ ಆಗಿದ್ದರಿಂದ ಲಾಸ್ಟ್ 1 ಮಂತು ನಾನು ಕಂಪ್ಲೀಟ್ ರೆಸ್ಟಲ್ಲಿದ್ದೆ. ನನ್ನ ಹಸ್ಬೆಂಡ್ ನನ್ನನ್ನು ಮಾತ್ರ ನೋಡ್ಕೊಳ್ಳೋಕೆ ಸಾಧ್ಯ ಆಯಿತು. ಅದ್ರ ಮಧ್ಯೆ ಪಾಪ ಗಿಡಗಳಿಗೆ ನೀರು ಹಾಕಿದ್ದಾರೆ, ಅದನ್ನೇ ಕ್ಲೀನ್ ಮಾಡಬೇಕು. ನನಗೆ ಟೆರೇಸ್ಗೆ ಹೋಗ್ತೀನಿ ಅಂತಂದರೆ ಆಲ್ಮೋಸ್ಟು ಆ ಮಣ್ಣೆಲ್ಲ ಡ್ರೈ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ರೀಪಾಟಿಂಗ್ ಮಾಡಿ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ದಿನ ನೋಡೋಣ, ಯಾವತ್ತಾದರೂ ಒಂದಿನ ಟೆರೇಸ್ ಕ್ಲೀನ್ ಮಾಡಬೇಕು. ಬಟ್ ಈಗ ಮಾಡಿದ್ರಲ್ಲಿ ಟೆರೇಸ್ ಒಂದು ಪೆಂಡಿಂಗ್ ಬಿಟ್ಟು ಮಿಕ್ಕಿದ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಅದರಲ್ಲಿ ಗಿಡಗಳಂತೂ ಕೆಲವೊಂದು ಚೆನ್ನಾಗಿ ಬಂದಿದೆ. ನಾನು ಬಿಫೋರ್ ಹೆಲ್ತ್ ಅಪ್ಸೆಟ್ ಹಾಕೋ ಮುಂಚೆ ಕ್ಲೀನ್ ಮಾಡಿ ಹಾಕಿದ್ದು. ಇದು ಹೀರೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಮತ್ತು ಬೆಂಡೆಕಾಯಿ ಕೂಡ ಬಂದಿದ್ದೆ. ನನಗೆ ಬೆಂಡೆಕಾಯಿ ಬೆಳೆದಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋಣ, ಬರುತ್ತಾ ಇಲ್ವಾ ಅಂತ ಅಂದ್ಕೊಂಡೆ. ಲಾಸ್ಟ್ ಟೈಮ್ ಒಂದು ಸಲ ಟ್ರೈ ಮಾಡಿದ್ದೆ, ಬಂದಿರಲಿಲ್ಲ. ಸೊ ಅದಕ್ಕೆ ಈ ಸಲ ಬಂದಿದೆ, ಗೊತ್ತಿಲ್ಲ. ಆಲ್ರೆಡಿ ಹೂವೆಲ್ಲ ಹಾಕಿದೆ. ಸೊ ಓವರಾಲ್ ಕ್ಯಾರೆಟ್ ಬಂದಿದೆ, ಬೀಟ್ರೂಟ್ ಬಂದಿದೆ, ಪಾಲಕ್ ಸೊಪ್ಪು ಬೇರೆ ಥರದ್ದು ಯಾವುದೋ 2 ಥರದ್ದಿತ್ತು ಅದು ಬಂದಿದ್ದೆ, ಟೊಮೊಟೊಗಳು ಚೆನ್ನಾಗಿ ಬಂತು. ಸೊಪ್ಪುಗಳಂತೂ ಯಾವಾಗಲೂ ಬರುತ್ತೆ. ಸೊ ನೋಡಬೇಕು, ಒಂದಿನ ಅದನ್ನು ಕ್ಲೀನ್ ಮಾಡಬೇಕು. ಅದನ್ನು ನೆಕ್ಸ್ಟ್ ಯಾವಾಗಾದ್ರು ಹೇಗೆ ನಾನು ಪಾಟ್ ಮಾಡ್ತೀನಿ, ರಿಪಾಟಿಂಗ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇನ್ನು ಇದು ಒಬ್ಬಟ್ಟಿನ ಹೂರಣ ನಾನು ಮಾಡಿದ್ದೆಲ್ಲ, ನನ್ನ ತಾಯಿ ಕೊಟ್ಟು ಕಳಿಸಿದ್ದು ನನಗೆ. ಅವರು ಮನೇಲಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ ಮತ್ತು ಎಳಿಮೈನಿಗೆ ಬೇಕಾಗುತ್ತೆ. ಮೇಯ್ನಾಗಿ ಎಳಿಮೈನಿಗೆ ಬೇಕು ಅಂತಲೇ ಕೊಟ್ಟು ಕಳಿಸಿರೋದವರು. ನಾನು ನೋಡಿರೋ ಮಟ್ಟಿಗೆ ಮದುವೆ ಆದ ಹೊಸ್ದಾಗಿ ಇದ್ದರೂ ಕೂಡ, ಆಮೇಲೆ ವಯಸ್ಸಾಗಿ ಕೊನೆ ಒಂದು 50-60 ವರ್ಷ ತುಂಬಿದ್ರೂ ಅಳಿಯಂದ್ರಿಗೆ ಸಿಗುವಂಥ
ಆ ಪ್ರೀತಿ ಕಾಳಜಿ ಗೌರವ ಇದೆಯಲ್ಲ ಅತ್ತೆ ಮಾವನ ಮನೆಯಲ್ಲಿ ಸೊಸೆದಿರಿಗೆ ಯಾವಾಗಲೂ ಸಿಗಲ್ಲ. ಅವ್ರ ಮಳಿಮಯ್ಯ ಬಂದರು ಅಂತ ಏನೋ ಒಂದು ಸ್ಪೆಷಲಾಗಿ ಮಾಡಿಕೊಡೋದು, ಅವ್ರನ್ನ ಟ್ರೀಟ್ ಮಾಡೋದು. ಆದರೆ ಸೊಸೆದಿರು ಮನೆಗೆ ಬಂದರೆ ಓಕೆ, ಏನು ಅಡುಗೆ ಮಾಡೋದು, ಏನು ಮಾಡಿಕೊಡೋದು, ಮನೆ ಕ್ಲೀನಿಂಗ್ ಆಗಿದೆಯಾ, ಇದನ್ನು ನೋಡ್ತೀವಿ. ಬಟ್ ಅಳಿಯಂದ್ರೆ ಆಗಲ್ಲ. ಅವ್ರು ನಿಜವಾಗ್ಲೂ ಪುಣ್ಯವಂತರು. ಅತ್ತೆ ಮನೇಲಿ ಕಂಪ್ಲೀಟ್ ಸೌಕರ್ಯ ತುಂಬ ಚೆನ್ನಾಗಿ ತಗೊಳ್ತಾರೆ. ಸೊ ಹೂರ್ಣನ ಕೊಟ್ಟು ಕಳಿಸಿದ್ರು. ಸ್ವಲ್ಪ ಹೂರ್ಣ ತಿಂದು ಖಾಲಿ ಮಾಡಿದ್ದು, ಬಟ್ ಮಿಕ್ಕಿದ್ದು ನನ್ನ ಹಸ್ಬೆಂಡ್ಗೆ ತಟ್ಟಿರೋಗ್ಬಿಟ್ಟು ತುಂಬ ಇಷ್ಟ ಆಗುತ್ತೆ ತುಪ್ಪದಲ್ಲಿ ಹಾಕ್ಕೊಂಡು ತಿನ್ನಲಿಕ್ಕೋಸ್ಕರ. ಸೊ ಅದನ್ನು ನಾನು ಮೈದಾ ಮತ್ತು ಗೋಧಿ ಹಿಟ್ಟು ಎರಡು ಸೇರಿಸಿ ರೆಡಿ ಮಾಡ್ಕೊಳ್ಳೋದು. ಹಿಟ್ಟನ್ನು ಹಾಕಿ ತಟ್ಟಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಉಂಡೆ ಕಟ್ಟೋದನ್ನು ನೋಡಿದ್ರಲ್ಲ, ನನಗದು ತುಂಬ ಈಸಿ ಮೆಥಡು. ಕೈಗೆ ಹಾಕ್ಕೊಳ್ಳೋದು ಅಥವಾ ಮಾಡೋದೆಲ್ಲ ಕಿತ್ತೋಗ್ಬಿಡುತ್ತೆ. ಒಂದ್ಸಲ ಫ್ಲ್ಯಾಟಾಗಿ ಕೆಳಗಡೆ ಆ ಮೈದಾ ಹಿಟ್ಟದ್ದು ಹಾಕ್ಕೊಂಡು ಹೂರ್ಣನ ಹಾಕ್ಕೊಂಡು ಉಂಡೆ ಮಾಡಿಕೊಂಡ್ರೆ ಕಿತ್ತೋಗೋದು ಇಲ್ಲ ಮತ್ತು ತುಂಬ ಚೆನ್ನಾಗಿ ನೀಟಾಗೂ ಬರುತ್ತೆ. ಆಲ್ಮೋಸ್ಟ್ ಅವ್ರು ಕೊಟ್ಟಿದ್ದು ಹೂರ್ಣದಲ್ಲಿ ಖಾಲಿ ಮಾಡಿದ್ಮೇಲೆ ಒಂದು 9 ಉಬ್ಬಿಟ್ಟು ಆಯಿತು. ಅದನ್ನಲ್ಲೇ ತಟ್ಟೆ ಬಿಸಿ ಬಿಸಿಯಾಗಿ ತಿಂದು ಖಾಲಿ ಮಾಡಿದ್ರು. ಚೆನ್ನಾಗೂ ಬಂದಿತ್ತು ಒಬ್ಬಟ್ಟು ಟೇಸ್ಟಿಯಾಗಿ. ಇನ್ನು ಆಲ್ಮೋಸ್ಟು ಇದಾದಮೇಲೆ ರಂಗೋಲಿ ಒಂದು ಬಿಡೋದು ಬ್ಯಾಲೆನ್ಸ್ ಇತ್ತು ನನಗೆ ಹಿಂದಿನ ದಿನನೇ. ಯಾಕಂದರೆ ಮಾರ್ನಿಂಗು ನಾನು ವಿತಿನ್ 6ಗೆ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅರ್ಲಿ ಮಾರ್ನಿಂಗ್ ಎದ್ದು ನನಗೆಲ್ಲದು ರೆಡಿ ಮಾಡಿ ಇದು ಮಾಡೋಕ್ಕಾಗಲ್ಲ ಅಂತ ಈವ್ನಿಂಗ್ ಏನು ಮಾಡಿದೆ, ಒಂದು ರಂಗೋಲಿನ ಕಂಪ್ಲೀಟ್ ಮಾಡಿದೆ. ಬುಕ್ ನೋಡಿರ್ಬೋದು ನೀವು. ನಾನು ಎಲ್ಲ ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ ಯಾವುದೇ ನೆನಪಿರುತ್ತೆ ಅವಾಗವಾಗ ಆಗಲೇ ಅದು ಬಿಟ್ಟಿಟ್ಕೊಂಡು ಒಂದು 10 ವರ್ಷದ್ದೇ ಬುಕ್ ಅದು ತೆಗೆದಿಟ್ಕೊಂಡಿರೋದು. ಅದನ್ನು ಬಿಟ್ಕೊಂಡೆ. ಇನ್ನು ನಾನಿಲ್ಲಿ ಆನೆನ ಬಿಡಿಸ್ತಾ ಇದ್ದೀನಿ. ನಿಮಗೆ ಏನನ್ಸುತ್ತೋ ಗೊತ್ತಿಲ್ಲ, ನನ್ನ ಇಂಟೆನ್ಷನ್ ಅಂತೂ ಬಂದು ಅಷ್ಟಲಕ್ಷ್ಮಿಯರು ಕೂಡ ಮನೆಯಲ್ಲಿ ಶಾಶ್ವತವಾಗಿ ಬಂದು ನೆಲೆಸಲಿ ಅನ್ನೋ ಕಾರಣಕ್ಕೆ ಗಜನ ಬಿಟ್ಟಿದ್ದೀನಿ. ಸೊ ಲಕ್ಷ್ಮೀದೇವಿಗೆ ಆನೆನೆಲ್ಲ ಅಂಬಾರಿ. ಸೊ ಹಾಗಾಗಿ ಆನೆನ ಚಿತ್ರನ ಬಿಡಿಸ್ದೆ. ಬಟ್ ಬಣ್ಣ ತುಂಬಬೇಕಾಗಿತ್ತು. ಬಟ್ ಈ ಕ್ಲೀನಿಂಗು ರೆಸ್ಟ್ ಇಲ್ದಂಗೆ ಸ್ವಲ್ಪ ತುಂಬ ಟಯರ್ಡ್ ಫೀಲ್ ಆಗಿ ನನಗೆ ಬಣ್ಣ ತುಂಬಲಿಕ್ಕೆ ಆಗಲಿಲ್ಲ. ಯಾಕಂದರೆ ಕಂಪ್ಲೀಟ್ ರೆಸ್ಟ್ ಇದ್ದವಳು ದಿಢೀರಂತ ಅವತ್ತು ಕಂಪ್ಲೀಟ್ ಮನೆ ಕ್ಲೀನಿಂಗ್ ಇಟ್ಕೊಂಡಾಗ ತುಂಬ ಟಯರ್ಡ್ ಆಯಿತು ನನಗೆ. ಸೊ ಇದಾದಮೇಲೆ ನಾನು ರೆಸ್ಟ್ ಮಾಡಿದೆ. ಇನ್ನು ನೈಟ್ ಅಡುಗೆನೂ ಕೂಡ ನಾನು ಮಾಡಲಿಲ್ಲ. ನನ್ನ ಹಸ್ಬೆಂಡೇ ಮಾಡಿಕೊಟ್ರು ಊಟ ಎಲ್ಲ ಕ್ಲೀನಿಂಗ್ದು ಅವರೇ ನೋಡಿಕೊಂಡ್ರು. ಬಟ್ ನಂಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಏನಕ್ಕೆ ಚಾಕ್ಲೇಟ್ ಕೇಕ್ನ ಅವರು ರೆಡಿ ಮಾಡಿದ್ರು ಅಂತ. ನಾವು ಹೊರಗಡೆ ಸಿಂಪಲಾಗಿ ಒಂದು 1/2 kg ಅಥವಾ 1/4 kg ತಂದ್ಕೊಳ್ಳೋಣ ಅಂತ ಹೇಳಿದ್ದೆ. ಇಲ್ಲ ನಾನು ಮಾಡ್ತೀನಿ ಅಂತ ಅಂದರು. ಆಮೇಲೆ ಹೇಳಿದ್ರು, ನೀನೀಗ ಇಷ್ಟೊಂದು ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಏನೋ ಒಂದು ಮಾಡಬೇಕು ಅಂತ ಇದೆಯಾ, ಅದಕ್ಕೋಸ್ಕರ ನಾನು ಮನೇಲೇ ಬೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಅವ್ರ ಲೈಫಲ್ಲೇ ಫಸ್ಟ್ ಟೈಮ್ ಅವರು ಕೇಕ್ನ ಬೇಕ್ ಮಾಡಿದ್ದು. ಒಂದು ವಿಡಿಯೋ ನೋಡಿಕೊಂಡು ಚಾಕ್ಲೇಟ್ ಕೇಕು ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿತ್ತು ಮತ್ತು ಟೇಸ್ಟಿಯಾಗೂ ಇತ್ತು. ಆವತ್ತಿನ ದಿನವೇ ಖಾಲಿ ಮಾಡ್ದ ನನ್ನ ಮಗ. ಇದ್ದಷ್ಟು ಮಕ್ಕಳೇ ಅಷ್ಟು ಸ್ವೀಟ್ ಇತ್ತು ಅಂದರೆ ಅದು ಅವ್ರ ಕಣ್ಣಿಗೆ ಬೀಳ್ತು ಅಂತಂದರೆ ಖಾಲಿ ಮಾಡಲೇಬೇಕು. ಖಾಲಿ ಆಗೋವರೆಗೂ ಅವರಿಗೆ ಸಮಾಧಾನನೇ ಇರಲ್ಲ. ಸೊ ನೈಟ್ ಬೇಕ್ ಮಾಡಿ ಇಟ್ಟರು. ಅದು ಕಂಪ್ಲೀಟ್ನ ಮಾರ್ನಿಂಗ್ ಎದ್ದು ಇದು ಮಾಡಿದ್ರು. ಇನ್ನು ಟೈಮಿಂಗ್ಸ್ ನಾನು 4:30ಗೆ ಮಾರ್ನಿಂಗ್ ಎದ್ದೆ. ವಿತಿನ್ 6ಗೆ ಮುಗಿಸ್ಬೇಕು ಅಂತ ಹೇಳಿದ್ನಲ್ಲ. ಬಂದು ದೇವರಿಗೆ ಕೈ ಮುಗಿದು ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಆಮೇಲೆ ಪೂಜೆದೆಲ್ಲನೂ ರೆಡಿ ಮಾಡೋಕ್ಕೋಸ್ಕರ ಬಂದೆ. ಅಂದರೆ ಯೂಶ್ವಲಿ ನಮ್ಮದು ಶುಕ್ರವಾರ ವಾರದ ದಿನ ನಾನು ಮಾಡೋದು. ಮತ್ತು ನಮ್ಮ ಅತ್ತೆ ಮನೆಯಲ್ಲಿ ಮಾಡ್ಕೊಂಡು ಬಂದಿರೋದು ಕೂಡ ಹೆಣ್ಣು ದೇವ್ರ ವಾರ ಶುಕ್ರವಾರನೇ. ಬಟ್ ನಾನು ಈ ಸಲ ಹೇಳಿದ್ನಲ್ಲ, ಸೊ ಪೂಜೆ ಎಲ್ಲ ಮಾಡಬೇಕು. ಅದೊಂದು ಸಮಾಧಾನ ನನಗೆ. ಪೂಜೆ ಮಾಡೋದ್ರಿಂದ ತುಂಬ ನೆಮ್ಮದಿ ಸಿಗುತ್ತೆ, ತುಂಬ ಸಮಾಧಾನ ಸಿಗುತ್ತೆ. ಹಾಗಾಗಿ ನಾನು ಲಾಸ್ಟ್ ಫ್ರೈಡೇ ಪೂಜೆ ಕಳಸ ಎಲ್ಲ ತೆಗೆದು ಪೂಜೆ ಮಾಡಿರಲಿಲ್ಲ. ಜನವರಿ 1 ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿದೆ. ಮತ್ತು ಇನ್ನೊಂದೇನು ಅಂದರೆ ಕಳೆದ 3 ವರ್ಷದಿಂದನೂ ನಾನು ಧನುರ್ಮಾಸದ ಪೂಜೆನ ಮಿಸ್ ಮಾಡದೆ ಮಾಡ್ಕೊಬರ್ತಾಯಿದ್ದೆ. ಈ ವರ್ಷ ಆಗಿಲ್ಲ ನನಗೆ. ಕಾರಣ ಇಷ್ಟೇ, ಹೆಲ್ತ್ ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ಆಗಲಿಲ್ಲ. ಈಗ ಮಾಡ್ಬೋದು ಅಂದ್ರೂ ಮನೆಯವರು ಒಪ್ಪಲ್ಲ. ಯಾಕಂದರೆ ಸಡನ್ನಾಗಿ ಮತ್ತೆ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಅರ್ಲಿ ಮಾರ್ನಿಂಗ್ ಅಂತಂದರೆ ಮತ್ತೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅದಕ್ಕೆ ಜನವರಿ 1 ಆದ್ರೂ ವಿತಿನ್ 6 ಮನೆಯಲ್ಲೇ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ನಾನು ಪೂಜೆ ಸಾಮಾನು ಕೆಲವ್ರನ್ನ ನೋಡಿದ್ದೀನಿ, ತುಂಬ ಶೈನಿಂಗ್ ಬರಲ್ಲ ಅಂತ ಏನದು ಪೀತಾಂಬರಿ ತೊಗೊಳ್ಳೋದು ಅಥವಾ ಇನ್ನೇನು ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಇರುತ್ತೆ, ಆ ಥರ ಇರುತ್ತೆ. ಒಂದಷ್ಟು ವಿಡಿಯೋಗಳು ನೋಡಿದ್ದೀನಿ. ಬಟ್ ನನಗೆ ಇಲ್ಲಿವರೆಗೂ ಆ ಥರದ್ದು ಏನಿಲ್ಲ. ಯಾಕಂದರೆ ನಮ್ಮಮ್ಮ ನನಗೆ ತೋರಿಸ್ಕೊಟ್ಟಿರೋದು ಈ ಥರ ಹುಣಸೆಹಣ್ಣು ಮತ್ತು ಸಬೀನಾ ಪೌಡ್ರ್ ಬರುತ್ತೆ ನೋಡಿ,
ಅದಷ್ಟೇ ನಾನು ಬಳಸೋದು, ನಮ್ಮ ತಾಯಿ ಕೂಡ ಬಳಸ್ತಿದ್ದು ಅದನ್ನೇ. ಆದರೆ ಹುಣಸೆಹಣ್ಣು ಸ್ವಲ್ಪ ಹುಳಿ ಇರೋದು ತೊಗೊಂಡ್ರೆ ತುಂಬ ಚೆನ್ನಾಗಿ ಅದೇನು ಕೂತಿರುತ್ತೆ ತಾಮ್ರದ ಪಾತ್ರೆಯಲ್ಲಿ ನೀಟಾಗಿ ಹೋಗುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಯಾವುದೇ ರೀತಿ ಸ್ಕ್ರಬ್ನ ತೊಗೊಂಡಿಲ್ಲ, ಖಾಲಿ ಹುಣಸೆಹಣ್ಣು ಮತ್ತು ಅದಕ್ಕೆ ನಾನು ಸಬೀನಾ ಪೌಡ್ರನ್ನ ಹಾಕ್ಕೊಳ್ಳೋದು. ಅದಾದಮೇಲೆ ನೀಟಾಗಿ ಎಷ್ಟು ಸಾಧ್ಯ ಅಷ್ಟು ಉಜ್ಜೋದು ಅಷ್ಟೇ ಮಾಡಿದ್ದೀನಿ. ಸಪ್ರೇಟಾಗಿ ಅದಕ್ಕೆ ಗಿಗ್ರೆ ಇಟ್ಕೊಂಡು ನಾನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿಲ್ಲ. ನಿಮಗೆ ಕಾಣಿಸ್ಬೋದು ಡಿಫ್ರೆನ್ಸು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಕ್ಸ್ಟ್ರಾ ಆ ಪೌಡ್ರು ಈ ಪೌಡ್ರು ಆ ಥರದ್ದು ಬಳಸಿದ್ರೆ ಸರಿ ಹೋಗುತ್ತೆ, ಅಥವಾ ಈ ಥರ ಡಿಪ್ ಮಾಡಿ ಕೆಲವೊಂದು ವಿನಿಗರ್ ಅದೇನೋ ಹಾಕಿದ್ರೆ ಪಾತ್ರೆ ಶೈನ್ ಆಗುತ್ತೆ ಅಂತಲ್ಲ. ನೀವು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಸಬೀನಾ ಪೌಡ್ರು, ಹುಣಸೆಹಣ್ಣು, ಒಟ್ಟಿನಲ್ಲಿ ನಾನು ಬಳಸೋದು ಇದನ್ನೇ ಯಾವಾಗ್ಲೂ. ತುಂಬ ಚೆನ್ನಾಗಿ ನೀಟಾಗುತ್ತೆ. ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡಾದಮೇಲೆ ಅದನ್ನು ಡ್ರೈ ಮಾಡಿ ಇಟ್ಕೊಂಡು, ಮಾಡಿದ ಮಾತ್ರ ರೆಕಾರ್ಡ್ ಮಾಡೋಕ್ಕಾಯಿತು. ನನಗೆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟೋದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಹೋಗ್ತಾಯಿತ್ತು. ಅದೇನೋ ಗೊತ್ತಿಲ್ಲ, ಮಾರ್ನಿಂಗ್ ಎದ್ರೆ ಅರ್ಲಿ ಮಾರ್ನಿಂಗ್ ಅಂತೂ ಎಷ್ಟು ಜನಕ್ಕೆ ಅನಿಸಿದೆಯೋ ಗೊತ್ತಿಲ್ಲ, ಡೇಯಲ್ಲಿ ಟೈಮ್ ಹೋಗೋದಕ್ಕಿಂತನೂ ಅರ್ಲಿ ಮಾರ್ನಿಂಗ್ ಎದ್ರೆ ಪಟ ಅಂತ ಹೋಗ್ಬಿಡುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ ನನಗಂತೂ. ಸೊ ಹಾಗಾಗಿ ಅದನ್ನು ರೆಕಾರ್ಡ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ನನ್ನ ಪಡೆಗೆ ನಾನೆಲ್ಲ ರೆಡಿ ಮಾಡಿದೆ. ಅದಾದಮೇಲೆ ನಾನು ರೆಡಿಯಾಗಿ ಪೂಜೆ ಮಾಡೋಣ ಅಂತ ಬಂದೆ. ತುಂಬ ಖುಷಿ ಆಯಿತು, ತುಂಬ ಪೀಸ್ಫುಲ್ಲಾಗಿ ಡೇ ಸ್ಟಾರ್ಟ್ ಆಯಿತು. ಮತ್ತು 4:30ಗೆ ಹೇಳ್ಬೇಕು ಅನ್ನೋ ಮೈಂಡ್ ಸೆಟ್ಟಿಂದ ಅಲಾರಾಮ್ ಕೊಟ್ಟು ಮಲಗಿದ್ರು ಕೂಡ ಕರೆಕ್ಟಾಗಿ 12 ಗಂಟೆಗೆ ಎಷ್ಟು ಪಟಾಕಿಗಳು ಅಂತಂತೀರ, ಇಡೀ ಮೈಸೂರಲ್ಲೇ ಪೂರ್ತಿ ಸರೌಂಡಿಂಗ್ ಆಲ್ಮೋಸ್ಟ್ 12:20ವರೆಗೂ ಪಟ ಅಂತ ಬ್ಯಾಕ್ ಟು ಬ್ಯಾಕು ತುಂಬ ಸೌಂಡ್ ಇತ್ತು. ಆವಾಗ ಸ್ವಲ್ಪ ಎಚ್ಚರ ಆಗಿತ್ತು. ದೆನ್ ಅಲಾರಾಮ್ ಕೂಗೋಕ್ಕೂ ಮುಂಚೆನೇ ನನಗೆ ಎಚ್ಚರ ಆಗಿತ್ತು. ಸೊ 4:30ಗೆ ಟೈಮ್ ನೋಡಿಕೊಂಡು ಆಮೇಲೆ ಎದ್ದಿದ್ದು. ಆರಾಮಾಗಿ ಮೂವ್ ಆಯಿತು. ನಂಗೆ ಗೊತ್ತಿಲ್ಲ, ಲಾಸ್ಟ್ ಜನವರಿ 1 ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಒಂಥರ ಮಿಕ್ಸ್ಡ್ ಫೀಲಿಂಗು, ಏನೋ ಒಂಥರ ಬೇರೆ ಥರನೇ ಇತ್ತು. ಆ ಇಯರ್ ಪೂರ್ತಿನೂ ಹಾಗೇ ಇತ್ತು. ಸೊ ಅದಕ್ಕೆ ಆ ಥರ ಸೆಂಟಿಮೆಂಟಾಗಿಯೇ ನಾನು ಯೋಚನೆ ಮಾಡಿ ಈ ಥರ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಲಕ್ಕಿಲಿ ಆರಾಮಾಗಿ ದಿನ ಸ್ಟಾರ್ಟ್ ಆಗಿ ಆರಾಮಾಗಿ ದಿನ ಕೂಡ ಮುಗೀತು. ಮನೇಲಿ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆರಾಮಾಗಿ ಪೂಜೆ ಮುಗೀತು. ಪೂಜೆ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನನಗೆ ನನ್ನ ಟೈಮ್ನ ತಗೊಂಡು ರೀಕಾಲ್ನ ಮಾಡಿಕೊಂಡೆ. ಏನಾಯಿತು, ಹೇಗಾಯಿತು, ಮುಂದಕ್ಕೆ ಹೇಗೆ ಗೊತ್ತಿಲ್ಲ. ಸೊ ನಾವು ಏನೇ ಕನಸುಗಳನ್ನ ಆಸೆಗಳನ್ನ ಇಟ್ಕೊಂಡ್ರೂ ದೇವರ ಆಶೀರ್ವಾದ ಅಂತೂ ತುಂಬ ಮುಖ್ಯ ಆಗುತ್ತೆ. ಮತ್ತು ನಮ್ಮ ಹಾರ್ಡ್ ವರ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಗವಂತ ನೀನು ಮಾಡಪ್ಪ ಅಂದ್ಕೊಂಡು ನಾವು ಕೈ ಕಟ್ಕೊ ಕೂತ್ಕೊಂಡ್ರು ಏನೂ ಆಗಲ್ಲ. ಸೊ ನಮ್ಮ ಪ್ರಯತ್ನ ನಾವು ಪಡ್ತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ದೇವರು ಕೊನೆಗೆ ನಮ್ಮನ್ನು ಎಲ್ಲಿಗೆ ಕರ್ಕೊ ಹೇಗೆ ಕರ್ಕೊ ಎಲ್ಲಿಗೆ ನಿಲ್ಲಿಸ್ಬೇಕು, ಎಲ್ಲಿಗೆ ಬಿಡಬೇಕು ಅನ್ನೋದು ಮಾತ್ರ ಪಕ್ಕಾ. ಅದು ದೇವರ ಪ್ಲ್ಯಾನೇ. ಲಕ್ಕಿ ಅದು ಕೆಲವ್ರಿಗೆ ಗೊತ್ತಿಲ್ಲ. ಕೆಲವ್ರಿಗೆ 2024 ತುಂಬ ಚೆನ್ನಾಗಿದೆ, ಕೆಲವ್ರಿಗೆ ನಂತರ ಆಗಿರೋರಿಗೆ ತುಂಬ ವರ್ಸ್ಟಾಗೂ ಕೂಡ ಆಗಿದೆ. ಪೂಜೆ ಎಲ್ಲ ಮುಗಿಸಿ ರೆಸ್ಟ್ ಮಾಡಿದ್ಮೇಲೆ ಇನ್ನು ತಿಂಡಿಗೆ ರೆಡಿ ಮಾಡೋಣ ಅಂತಂದ್ಬಿಟ್ಟು ನಾನು ಪೊಂಗಲ್ ಮಾಡೋಣ ಅಂತಂತ ಹೇಳಿ ಪೊಂಗಲ್ಗೆ ಹೆಸರುಬೇಳೆ ಅಕ್ಕಿನ ಬೇಯಕ್ಕಿಟ್ಟೆ. ಅದಾದಮೇಲೆ ಅವರೆಕಾಳಿಗೆ ಗೊಜ್ಜನ್ನ ಮಾಡಿಕೊಂಡೆ ನಾನು. ಅದರದ್ದು ರೆಸಿಪಿ ಎಲ್ಲ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನಾನು ಹೇಳಿದ್ನಲ್ಲ 1 ಅವರ್ ಇದ್ದಿದ್ದನ್ನ 15 ಮಿನಿಟ್ಸ್ಗೆ ನಾನು ತೋರಿಸಿದ್ದೀನಿ, ತುಂಬ ಲಾಂಗ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಅವರೆಕಾಳ್ದು ಗೊಜ್ಜನ್ನ ರೆಡಿ ಮಾಡಿ ಇಟ್ಟು ಅದಾದಮೇಲೆ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೊರಡೋಕ್ಕೆ ಹೋದ್ವಿ. ಇದು ಗಜ ಲಕ್ಷ್ಮಿ ದೇವಸ್ಥಾನ ಅಂತ ನಮಗೆ ಮನೆ ಹತ್ರನೇ ಇತ್ತು. ತುಂಬ ದಿನದಿಂದ ನನ್ನ ಹಸ್ಬೆಂಡ್ ಹೋಗಬೇಕು ಅಂತಿದ್ರು, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತೇ ಹೋಗಿ ಬರೋಣ ಅಂತಂದ್ಬಿಟ್ಟು ಅವತ್ತು ಹೋಗಿ ದರ್ಶನನೂ ತುಂಬ ಚೆನ್ನಾಗಿತ್ತು. ಎಷ್ಟು ಆರಾಮಾಗಾಯಿತು ಅಂತಂದರೆ ದೇವ್ರ ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು. ಯಾವುದೇ ರೀತಿ ಜಂಗುಳಿ ತುಂಬ ಹಿಂಸೆ, ಅಯ್ಯೋ ದರ್ಶನ ಹೆಂಗಪ್ಪ ಅನ್ನೋ ಥರ ಏನಿರಲಿಲ್ಲ. ಪೀಸ್ಫುಲ್ಲಾಗಿ ದೇವ್ರ ಪ್ರೇಯರ್ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತು ಮನೆಗೆ ಬಂದ್ವಿ ನಾವು. ಇನ್ನು ನೈಟೇ ಬೇಕ್ ಮಾಡಿ ಇಟ್ಟಿದ್ನ ಚಾಕ್ಲೇಟ್ ಕೇಕಿಗೆ ಫಿನಿಶಿಂಗ್ ಟಚಪ್ನ ಕೊಟ್ಟರು ಅಪ್ಪ ಮಗ ಸೇರಿಕೊಂಡು. ಇನ್ನು ಸಿಂಪಲ್ಲಾಗಿ ಅದೇ ಕೇಕ್ನ ಕಟ್ ಮಾಡಿದೋ. ಟೇಸ್ಟ್ ಚೆನ್ನಾಗೇ ಇತ್ತು, ಹೇಳಿದ್ನಲ್ಲ. ಅದಾದಮೇಲೆ ತಿಂಡಿನ ತಿಂದ್ವಿ. ಅವರೆಕಾಳ್ದು ಗೊಜ್ಜು ಮತ್ತು ಪೊಂಗಲ್ಲು. ಸ್ವೀಟ್ ಅಂತ ಸಪ್ರೇಟಾಗಿ ಏನೂ ಮಾಡಲಿಲ್ಲ, ಕೇಕೆ ಮನೇಲೇ ಮಾಡಿದ್ರಿಂದ ಸೊ ಸ್ವೀಟ್ ಅಂತ ಅದನ್ನೇ ತಗೊಂಡು. ಇನ್ನು ನೀವು ನೋಡಿದ್ರಿ ನಾನು ಫಸ್ಟ್ ಕೈ ಮುಗಿಯೋಕ್ಕೆ ಬಂದಾಗ ಕಳಸದಲ್ಲಿ ಗರಿ ಚೆನ್ನಾಗಿ ಬಂದಿತ್ತು.
ಆಲೇ 2 ಮಂತ್ಸ್ ಬ್ಯಾಕೇ ಅದನ್ನು ನೆಡಬೇಕಾಗಿತ್ತು. ಬಟ್ ಕೆಲವು ಪ್ರಾಬ್ಲಮ್ಗಳಿಂದ ಅದನ್ನೇ ಹಾಗೆ ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು. ಅದನ್ನು ಪಾಟಿಂಗ್ ಹಾಕಿ ಪಾಟ್ದೆಲ್ಲ ರೆಡಿ ಮಾಡಿ ನಾನು ಬೆಳಿಗ್ಗೆ ಪೂಜೆ ಮಾಡಿದಾಗ ಬೇರೆ ತೆಂಗಿನಕಾಯಿನ ತೆಗೆದು ಕಲಸಿಕ್ಕಿಟ್ಟಿದ್ದೆ. ಇದಾಗಿತ್ತು ನನ್ನ ದಿನ. ತುಂಬ ಚೆನ್ನಾಗೋಯ್ತು. ಥ್ಯಾಂಕ್ ಯು.